ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕರಾದಂತಹ ರವಿ ಬಸ್ರೂರ್ ಸರ್ ಅವರು ಇವತ್ತು ಒಂದು ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದಿದ್ದೀನಿ. ಸ್ವತಃ ರವಿ ಬಸ್ರೂರ್ ಸರ್ ಅವರು ನನ್ನ ಜೊತೆಲಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಬಹಳ ಖುಷಿ ಆಗ್ತಿದೆ ಸರ್ ನಿಮ್ಮನ್ನು ಈ ಒಂದು ಭೇಟಿ. ಅದಿರಲಿ, ತದನಂತರ ಸರ್ ವೀರ ಚಂದ್ರಹಾಸ ಸರ್, ಕೆಲವೊಂದಷ್ಟು ವಿಜುವಲ್ಸ್ಗಳು ನೋಡಿದ್ವಿ, ಅದ್ಭುತವಾಗಿ ಮೂಡಿ ಬಂದಿದೆ. ಅದರ ಒಂದು ಅನುಭವ ಹೇಳಿದ್ದಾರೆ ಸರ್, ಹೇಗಿತ್ತು ಅಂತ. ಖಂಡಿತ ಒಂದು ಹೊಸ ಪ್ರಪಂಚನ ಕಟ್ಟುವಂಥ ಏನು ನಮ್ಮ ಆಸೆ ಏನಿತ್ತು ಅದನ್ನು ಕಟ್ಟಿದ್ದೀವಿ. ಇದೇ ಏಪ್ರಿಲ್ 18ಕ್ಕೆ ಜನರಿಗೆ ಅದನ್ನು ತಲುಪಿಸ್ತಾ ಇದ್ದೀವಿ. ಜನರಿಗೆ ತಲುಪಿಸೋಕ್ಕಿಂತ ಮೊದಲು ನೀವು ನೋಡಿದ್ರೆ ನಿಮ್ಮ ಅನುಭವಗಳನ್ನು ಸ್ವಲ್ಪ ಹಂಚ್ಕೊಳ್ಬೋದು ಅಂತ ನಿಮ್ಮನ್ನು ಕರೆಸಿದ್ದೀವಿ. ನೀವು ಹೇಳ್ಬೇಕು ಆ್ಯಕ್ಚುಲಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ. ಸರ್ ನಾವು ನೋಡಿ ಫಿದಾಗ್ಬಿಟ್ಟಿದ್ದೀವಿ. ಈ ಒಂದು ಯಕ್ಷಗಾನ ಕಲೆ ಸರ್ ನಮ್ಮ ಕರ್ನಾಟಕದಲ್ಲಿ ತುಂಬ ಅದು ಯಾರು ಪಡೋಕ್ಕೆ ಅಂದರೆ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲರೂ ಕೂಡ ಇಷ್ಟಪಡುವಂಥ ಒಂದು ಕಲೆ ಅದು. ಅದನ್ನು ನೀವು ತೆರೆ ಮೇಲೆ ಯಾವ ರೀತಿ ತೋರಿಸಿದ್ದೀರಿ ಅಂತ ಅದನ್ನು. ಇದೊಂದು ಹೊಸ ಪ್ರಯತ್ನ. ಅಂದರೆ ನಾವೇನು ಕಲ್ಪನೆ ನೋಡ್ತೀವಿ, ಅಂದರೆ ಉದಾಹರಣೆಗೆ ರಾಜರ ಕೋಟೆ ಅಂತ ಹೇಳಿದ್ರೆ ರಾಜರ ಕೋಟೆ ಇರಬೇಕು, ಅರಮನೆ ಅಂದರೆ ಅರಮನೆ ಇರಬೇಕು. ನಾವು ಯಕ್ಷಗಾನದಲ್ಲಿ ಅದನ್ನು ಒಂದು ಚೌಕಟ್ಟೊಳಗಡೆ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ನೋಡಿದ್ರೆ ಹೇಗಿರ್ಬೋದು, ಈ ವೇಷಭೂಷಣಗಳು, ಅಷ್ಟೊಂದು ಜನ ಹೇಗೆ ಕಾಣಿಸ್ಬೋದು ಅಂತ ಒಂದು ಕಲ್ಪನೆ ಇತ್ತು. ಅದೊಂದು 12 ವರ್ಷದಿಂದ ಅದು ಮನಸ್ಸಲ್ಲಿ ಹಾಗೆ ಕೊರಗಿತ್ತು. ಬಹುಶಃ ಕಾಲ ಅದು ಕೂಡಿ ಬಂತು ಅಂದ್ಕೊತೀನಿ. ಎಲ್ಲ ದೇವರೇ ಮಾಡಿಸ್ಕೊಂಡಿದ್ದು, ನಮ್ಮ ಹತ್ರ ಏನಿಲ್ಲ. ನಮ್ಮ ಅದರ ಪ್ರೇರಣೆಯಂತೆ ನಾವು ಹೋಗಿದ್ದೀನಿ. ಅದಕ್ಕೆ ಲಕ್ತಾಗಿ ಯಾರ್ಯಾರನ್ನ ಕರ್ಕೊಳ್ಬೇಕು ಅದು ಯಕ್ಷಗಾನವೇ ಕರ್ಕೊಂಡಿದ್ವಿ. ಇಲ್ಲಿ ನಮ್ಮ ವಿಭಾಗದಲ್ಲಿ ತೆಂಕು ಬಡಗು 2 ಇದೆ. ಇದರಲ್ಲಿ ತೆಂಕು ಮತ್ತು ಬಡಗು ಎರಡನ್ನೂ ನಾವು ಬಳಸಿದ್ದೀವಿ. ಪಟ್ಲ ಸತೀಶ್ ಅವರು, ಸತೀಶ್ ಅಣ್ಣನು ಹಾಡಾಡಿದ್ದಾರೆ, ರಾಘವೇಂದ್ರ ಚರ್ ಅವರು ಹಾಡಾಡಿದ್ದಾರೆ. ತುಂಬ ಅಂದರೆ ಎಲ್ಲ ನಾನು ಕಂಡಂಥ ಕಲ್ಪನೆಯಲ್ಲಿ ನಿಮ್ಗೆ ಇದು 2 ಅಂತ ಅನಿಸ್ಬೋದು, ನನಗೆ ಒಂದೇ, ಯಕ್ಷಗಾನ ಒಂದೇ. ಆ ಕಲ್ಪನೆ ನಮಗೆ ಅದು ದೊಡ್ಡದು. ಯಕ್ಷಗಾನ ಅದರ ವಿಸ್ತಾರವೂ ದೊಡ್ಡದು. ಅದು ಉಳಿದ ಭಾಗದವರು ಅದನ್ನು ನೋಡೋ ಥರ ಆಗಬೇಕು. ಉಳಿದ ಕರ್ನಾಟಕದ ಭಾಗದವರು, ಉಳಿದ ಭಾರತದ ಭಾಗದವರು, ಉಳಿದ ಪ್ರಪಂಚದ ಭಾಗದವರು ಇದನ್ನು ನೋಡೋ ಥರ ಆಗಬೇಕು. ಇದನ್ನು ಸಮುದ್ರ ಯಕ್ಷಗಾನ ಅನ್ನುವಂಥದ್ದು, ಅದನ್ನು ತಿಳ್ಕೊಳ್ಳುವಂಥ, ಅದ್ರ ಬಗ್ಗೆ ರಿಸರ್ಚ್ ಆಗುವಂಥ ಎಲ್ಲ ಏನು ನಡೆಗಳು ನಡಿಬೇಕು ಅಂತ ನನ್ನ ಆಸೆ. ಈ ಯಕ್ಷಗಾನ ಕಂಟೆಂಟ್ನ ಸರ್ ನಮ್ಮ ಕನ್ನಡಿಗರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಿ ಅಂತ? ಕನ್ನಡಿಗರು ಯಾವಾಗಲೂ ಹೊಸತಕ್ಕೆ ಇದು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದ್ರ ಜೊತೆಗೆ ಇದು ಸಿನಿಮಾ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಕಲೆ. ಆ ಕಲೆಯನ್ನು ರೆಪ್ರೆಸೆಂಟ್ ತರಲು ನಾನು ಕೊಟ್ಟಿದ್ದೀನಿ. ಇದು ಕರ್ನಾಟಕದ ಕಲೆ ಜನರು ನೋಡಬೇಕು. ಇದನ್ನು ನಾನೇನು ಕಲ್ಪನೆ ಅಂದ್ಕೊಂಡಿದ್ದೀನಿ, ಆ ಕಲ್ಪನೆ ನಿಮಗೂ ಅದನ್ನು ತಿಳಿಸಿದವಾಗ, ನೀವು ಇನ್ನೊಂದು ಜನಕ್ಕೆ ತಿಳಿಸಿದವಾಗ ನಮ್ಮ ಕಲೆ ಬಗ್ಗೆ ಒಂದು ಗೌರವ ಹುಟ್ಟುತ್ತೆ. ಅದ್ರ ಜೊತೆಗೆ ಇದರ ವಿಸ್ತಾರ ತುಂಬ ಚೆನ್ನಾಗಿದೆ. ಇದರೊಳಗಡೆ ಇರುವಂಥ ವಿಷಯಗಳು ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಮಕ್ಕಳು ಕಲಿಯೋ ಥರ ಆಗಬೇಕು. ಎಲ್ಲ ಮಕ್ಕಳು ಇದರ ಮಾತುಗಾರಿಕೆಯನ್ನು ಕಲಿಯೋ ಥರ ಆಗಬೇಕು, ಭಾಗವತಿಕೆ ಕಲಿಯೋ ಥರ ಆಗಬೇಕು, ಚಂಡೇವಾದನ ಕಲಿಯೋ ಥರ ಆಗಬೇಕು, ಮದ್ದಲೆ ಕಲಿಯೋ ಥರ ಆಗಬೇಕು ಅಂತ ನನ್ನ ಆಸೆ. ಈ ಥರದ ಒಂದು ಕಂಟೆಂಟ್ನ ಜನಗಳಿಗೆ ಹೇಳಲಿಕ್ಕೆ ಅಂದರೆ ಯಾಕೆ ಹೇಳ್ಬೇಕಂತ ಹೊರಟಿದ್ದೀರ ಅಂತ? ಯಾಕಂದರೆ ಸಾಕಷ್ಟು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಕಮರ್ಷಿಯಲ್ ಸಿನಿಮಾಗಳು ನೋಡುವಂಥದ್ದಾಗಲಿ, ಬೇರೆ ಬೇರೆ ಕಂಟೆಂಟ್ನ ಜನಗಳು ಇಷ್ಟಪಡ್ತಾರೆ. ಈ ಥರ ಒಂದು ಕಂಟೆಂಟ್ನ ಜನಗಳಿಗೆ ಹೇಳಲಿಕ್ಕೆ ಯಾಕೆ ಬಯಸಿದ್ರಿ ಅಂತ ನೀವು? ಅದಕ್ಕೋಸ್ಕರ ನಿಮ್ಗೆ ತೋರಿಸಿದ್ದು. ಯಾಕೆ ಹೇಳಕ್ಕೆ, ನೀವು ಜನರಿಗೆ ಹೇಳಲಿ ಅಂತ. ಇಲ್ಲಿ ಅಂದರೆ ನಾವು ಋಣಾತ್ಮಕ ಮಾತುಗಳನ್ನು ಆಡೋದನ್ನ ನಮ್ಮ ಭಾಗದಲ್ಲಿ ನಾವು ಕಮ್ಮಿ ಮಾಡಿಕೊಂಡು ಧನಾತ್ಮಕ ಚಿಂತನೆಯಲ್ಲಿ ಇದ್ದದಿದ್ದರೆ ಎಲ್ಲದೂ ಚೆನ್ನಾಗಿರುತ್ತೆ. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಏನೋ ಜನರು ಬುದ್ಧಿವಂತರಿದ್ದಾರೆ, ಅವರಿಗೆ ಸೆಲೆಕ್ಟ್ ಮಾಡುವಂಥ ಎಲ್ಲ ಶಕ್ತಿಗಳು ಇದೆ. ಇಲ್ಲಿ ನಾನು ನೀವು ಸಿನಿಮಾ ಆ್ಯಂಗಲಲ್ಲಿ ಮಾತಾಡ್ತಾ ಇದ್ದೀರಾ. ಸಿನಿಮಾ ಆ್ಯಂಗಲಲ್ಲಿ ನಾನಿಲ್ಲ. ಪ್ರತಿ ವರ್ಷವೂ ಒಂದು ಹೊಸ ಏನು ಯೂನಿಕ್ ಟಾಪಿಕ್ಗಳನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ನಂದು ದುಡಿಮೆ, ನನ್ನ ಕಮರ್ಷಿಯಲಿಟಿ ನಂದು ಸಂಗೀತದಲ್ಲಿದೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ನಾನು ಇಲ್ಲಿಂದ ಸಿನಿಮಾದಿಂದ ದುಡಿತಾ ಇದ್ದೀನಿ, ಸಿನಿಮಾದಲ್ಲೇ ಕಳಿಬೇಕು. ಇದು ನಾನು ಅಂದ್ಕೊಂಡಿದ್ದಂಥ ಒಂದು ಸಿದ್ಧಾಂತಗಳು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷಕ್ಕೊಂದು ಸಿನಿಮಾ ತೊಗೊಂಬರ್ತೀನಿ, ಅದರಲ್ಲಿ ಹೊಸದಾಗಿರಬೇಕು. ಈ ಸರಿ ನನ್ನ ಒಂದು ಸೌಭಾಗ್ಯ, ನನಗೆ ಒಂದು ಸುವರ್ಣಾವಕಾಶ ಸಿಕ್ತು. ಈ ಥರ ಯಕ್ಷಗಾನವನ್ನು ಪ್ರಪಂಚಕ್ಕೆ ತೋರಿಸುವಂಥ ಒಂದು ಹಾದಿ ನನಗೆ ಕಣ್ಣು ಮುಂದೆ ಬಂತು. ಅದು ಯಾವಾಗ ಆಲೋಚನೆ ಬಂತು ಅದನ್ನು ನಾನು ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಪ್ರತಿಫಲಾಪೇಕ್ಷೆಗಳಿರಬಾರ್ದು. ಪ್ರತಿಫಲಾಪೇಕ್ಷೆಗಳಿದ್ದಾವಾಗಲೇ ನಮಗೆ ಸೋಲು ಗೆಲುವು ಅಂತ ಕಾಣಿಸುತ್ತೆ. ಪ್ರತಿಫಲಾಪೇಕ್ಷೆ ಇಲ್ದಂಗೆ ನಾನು ನನ್ನ ದುಡಿಮೆನೆಲ್ಲನೂ ಇದಕ್ಕೆ ಹಾಕಿದ್ದೀನಿ. ಮೇಯ್ನ್ಲಿ ಉದ್ದೇಶ ನನಗೊಂದು ಆತ್ಮತೃಪ್ತಿ ಇದೆ. ಅದನ್ನು ಇಷ್ಟಪಡುವವರು, ಕಲೆಯನ್ನು ಗೌರವಿಸುವವರು ಖಂಡಿತ ಸಿನಿಮಾನ ಈ ಕಲೆಗೆ ಗೌರವ ಕೊಡ್ತಾರಂತ ನಂಬಿಕೆ ಇದೆ. ಸರ್, ಇನ್ನೊಂದು ವಿಶೇಷವಾಗಿ ಅಂದರೆ
ವೀರಚಂದ್ರಹಾಸ ಇದರಲ್ಲಿ ಶಿವಣ್ಣನವರು ತುಂಬ ಗಮನ ಸೆಳೆಯುವಂಥ ಪಾತ್ರ. ಸೊ ಇದು ಶಿವಣ್ಣನವ್ರಿಗೆ ಹೇಳಿದಾಗ ಶಿವಣ್ಣವ್ರು ಯಾವ ರೀತಿ ಅದನ್ನು ರಿಸೀವ್ ಮಾಡಿದ್ರು, ಒಪ್ಕೊಂಡ್ರು ಅಂತ? ಮೊದಲಿಗೆ ಗೀತಾಕ್ಕನವ್ರಿಗೆ ತೋರಿಸಿದಾದಾಗ ಅವರು ಶೋರಿಯಲ್ಲಿ ನೋಡಿದವಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಅವರು ನಮ್ಮ ಶಿವಮೊಗ್ಗದ ಭಾಗದವರಾಗಿರೋದ್ರಿಂದ ಯಕ್ಷಗಾನದ ಬಗ್ಗೆ ತುಂಬ ಗೊತ್ತು ಅವರಿಗೆ. ಅದಾದಮೇಲೆ ಶಿವಣ್ಣನ ಈ ಥರ ಒಂದು ರೋಲ್ ಮಾಡಬೇಕಿತ್ತು ಅಂತ ಹೇಳಿದಾಗ ಅವರೇ ಶಿವಣ್ಣನ ಒಪ್ಪಿಸಿ, ಇಲ್ಲ ಈ ಥರ ಅವಕಾಶಗಳು ಬರೋದೇ ತುಂಬ ಕಮ್ಮಿ, ಮಾಡಬೇಕು ಈ ಥರ ಪಾತ್ರಗಳು ಅಂತ ಹೇಳಿ ಶೂಟಿಗೆ ಬಂದಿದ್ದರು, ನೋಡಿದ್ರು, ತುಂಬ ಖುಷಿಪಟ್ಟರು. ತುಂಬ ಅದ್ಭುತವಾಗಿ ಬಂದಿದೆ, ಒಂದು ಬೇರೆ ಪ್ರಪಂಚ. ನಾನು ಪದೇ ಪದೇ ಒತ್ತಿ ಹೇಳ್ತೀನಿ ಅಂತಲ್ಲ, ಬಟ್ ಆ್ಯಸ್ ಎ ಸಂಗೀತ ನಿರ್ದೇಶಕನಾಗಿ ನಾನು ಇಷ್ಟೊಂದು ಸಿನಿಮಾ ಮಾಡಿರೋದ್ರಿಂದ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಈ ಪ್ರಪಂಚ ಜನಕ್ಕೆ ಪರಿಚಯ ಆಗಬೇಕು. ಇದರ ಸಿನಿಮಾಕ್ಕಿಂತ ಮೀರಿದ್ದು ಅಂತ ನನ್ನ ಅನಿಸಿಕೆ. ಸಿನಿಮಾ ಒಂದು ಚೌಕಟ್ಟೊಳಗಡೆ ಇದೆ, ಬಟ್ ಇದು ಅದಕ್ಕಿಂತ ಮೀರಿದಂಥ ಇನ್ಫಾರ್ಮೇಷನ್ ಇದರೊಳಗಡೆ ಇದೆ. ಯಕ್ಷಗಾನನ ನೋಡೋ ಥರ ಆಗಬೇಕು ಅಂತ ನನ್ನ ಆಸೆ. ಸೊ ಸಿನಿಮಾ ನೀವು ಯಾವಾಗ ಶುರು ಮಾಡಿದ್ರಿ, ಯಾವಾಗಂತಲೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ನೋಡಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದೀರಿ. ಸೊ ಹೇಗೆ ನಡೀತು ಸರ್ ಕೆಲಸ ಹೇಗಂತ? ಮನಸ್ಸಿದ್ರೆ ಮಾರ್ಗ. ಸಂಗೀತ ಈ ಕಡೆ ಮ್ಯೂಸಿಕ್ಕು ಮಾಡ್ಕೊಂಡಿದ್ದೆ, ಗ್ಯಾಪಲ್ಲಿ ಶೂಟು ಮುಗಿಸಿದ್ವಿ. ಪ್ರತಿ ವರ್ಷವೂ ಹಾಗೆ ಮಾಡ್ಕೊತೀವಿ. ಅಂದರೆ ನಮಗೇನು ಅನಿಸುತ್ತೆ, ನಮಗೇನು ಖುಷಿ ಕೊಡುತ್ತೆ ಅದನ್ನ ಮಾಡಬೇಕು. ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ ಇಲ್ಲಿ ತನಕ, ಮುಂದೆ ಮಾಡ್ತಾ ಇರ್ತೀನಿ. ಈ ಸೋಷಿಯಲ್ ಮೀಡಿಯಾಗಳಿಗೆ ನಾನಿಲ್ಲ, ಯಾವ ನಿಮ್ಮ ಕಮೆಂಟ್ಗಳು ನನ್ನ ಕಿವಿಗೆ ಬರೋಲ್ಲ, ಸೊ ನನ್ನ ಕಣ್ಣಿಗೂ ಬರೋಲ್ಲ. ಸೊ ನಾನು 3 ವರ್ಷದಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿಲ್ಲ. ಹಾಗಾಗಿ ನಾನು ಆರಾಮ್ಸೆ ಅಕ್ಕಿ ಥರ ಹಾರಾಡ್ಕೊಂಡಿದ್ದೀನಿ. ಎಸ್ ಸರ್. ಈ ಪಾತ್ರಕ್ಕಾಗಿ ಶಿವಣ್ಣವ್ರು ಯಾವ ರೀತಿ ಅಂದರೆ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಅಂತ ಸರ್? ಅವರು ಅದ್ರ ಬಗ್ಗೆ ತುಂಬ ತಿಳ್ಕೊಂಡು ಬಂದಿದ್ದರು. ತುಂಬ ತಿಳ್ಕೊಂಡು ಶೂಟಿಗೆ ಬಂದವಾಗಲೂ ಅಷ್ಟೇ, ಅದು ನಮ್ಮ ಪ್ರತಿ ಶೂಟಲ್ಲೂ ನಮ್ಮದು ಚಪ್ಪಲಿನ ಇಡೋಕೆ ಒಂದು ಸಪ್ರೇಟ್ ಜಾಗ ಮಾಡಿದ್ವಿ. ಯಾರು ಸೆಟ್ ಒಳಗಡೆ ಆಗಲಿ ವೇಷ ಬರೆಯೋದ್ರ ಜಾಗದಲ್ಲಿ ಎಲ್ಲೂ ಚಪ್ಪಲಿ ಬರೋ ಥರ ನಾವು ಇದು ಮಾಡಿಲ್ಲ ಡೇ 1ದಿಂದ. ಅದನ್ನೆಲ್ಲದನ್ನು ತಿಳ್ಕೊಂಡು ಬಂದಿದ್ರು ಅವರು. ಅದಾದಮೇಲೆ ವೇಷ ಕಟ್ಟಿ ಆದಮೇಲೆ ಊಟ ಮಾಡಬಾರ್ದು ಅಂತ ಸಂಜೆ ತನಕನೂ ಊಟ ಮಾಡಿಲ್ಲ, ಬರೀ ನೀರು ಜ್ಯೂಸ್ ಕುಟ್ಕೊಂಡಿದ್ರು. ಆ ಟೈಮಲ್ಲಿ ಟ್ರೀಟ್ಮೆಂಟಲ್ಲಿದ್ದರು ಬೇರೆ ಅವರು. ಅವರ ಡೆಡಿಕೇಶನ್ ಮುಂದೆ ನಾವೆಲ್ಲ ಏನು ಚಿಕ್ಕವರು, ಅಷ್ಟು ಮಟ್ಟದ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟಿದ್ದಾರೆ. ಅವರು ಲೆಜೆಂಡರಿ, ಅವ್ರ ಬಗ್ಗೆ ದೂಸರ ಮಾತಾಡೋಂಗಿಲ್ಲ. ಸರ್, ಆರೋಗ್ಯ ಕೂಡ ಎಲ್ಲೋ ಒಂದು ಕಡೆ ಶಿವಣ್ಣನಿಗೆ ಸರಿ ಇಲ್ದಿರುವ ಸಮಯದಲ್ಲಿ ಆ ಒಂದು ಯಕ್ಷಗಾನದ ಒಂದು ವೇಷಭೂಷಣ ಹಾಕ್ಕೊಂಡು ಶಿವಣ್ಣವ್ರು ಯಾವ ರೀತಿ ಅದನ್ನು ಅಭಿನಯಿಸ್ತಿದ್ರು, ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಆರ್ಟಿಸ್ಟ್ಗಳು ಯಾವ ರೀತಿ ಹೇಳ್ತಿದ್ರು ಅಂತ. ಅದೇ ಹೇಳಿದ್ನಲ್ಲ, ಬಾಕಿ ಎಲ್ಲರೂ ಸುಸ್ತಾಗಿದ್ರು, ಶಿವಣ್ಣ ಸುಸ್ತಾಗಿರಲಿಲ್ಲ ಅಷ್ಟೇ. ಅದು ಶಿವಣ್ಣನ ಕೆಪಾಸಿಟಿ. ಸೊ ಕೊನೆಯದಾಗಿ ಸಿನಿಮಾ ಏಪ್ರಿಲ್ 18ಕ್ಕೆ ಬಿಡುಗಡೆ ಆಗ್ತಿದೆ. ಸೊ ಯಾವ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂತ ಸರ್? ಯಾಕಂದರೆ ದೊಡ್ಡ ಮಟ್ಟಕ್ಕೇನು ನಾವು ಬಿಗಿನಿಂಗ್ಗೆ ರಿಲೀಸ್ ಪ್ಲ್ಯಾನ್ ಹಾಕಲಿಲ್ಲ, ಬಟ್ ಇದರಲ್ಲಿ ನಿರ್ಮಾಪಕರು ಮತ್ತೆಲ್ಲ ಚರ್ಚೆ ಮಾಡಿಕೊಂಡು ಏನು ಮಾಡ್ಬೋದು ಪಾಸಿಬಿಲಿಟೀಸು. ಸೊ ಬೆಂಗಳೂರು ಆಗಿರಲಿ, ಆಲ್ ಓವರ್ ಕರ್ನಾಟಕ ಆಗಿರಲಿ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನ ಪ್ಲ್ಯಾನ್ ಆಗ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಾನು ಕೇಳೋದೇ ಮಾಡ್ತಾಯಿದ್ದೆ ಸರ್, ಇದರಲ್ಲಿ ಸಾಂಗ್ಸ್ಗಳು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಹಾಡುಗಳು ನಿಮಗೆ ಹಾಡಂತ ಬರಲ್ಲ, ಇಲ್ಲಿ ಪದ್ಯ ಅಂತ ಬರುತ್ತೆ. ಪದ್ಯ ಹತ್ರ ಒಂದು 60ರಿಂದ 70 ಪದ್ಯಗಳು ಬರುತ್ತೆ, 70ರ ಮೇಲೆ ಪದ್ಯ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಹತ್ರ ಒಂದು 36 ರಾಗಗಳನ್ನು ಬಳಸಿದ್ದೀವಿ ಸಿನಿಮಾದಲ್ಲಿ. ತುಂಬ ವಿಭಿನ್ನವಾಗಿದೆ. ನನಗೆ ನನ್ನ ರೆಗ್ಯುಲರ್ ಸ್ಕೋರ್ಗಿಂತ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದ್ರಲ್ಲಿ ತುಂಬ ಚಾಲೆಂಜಿಂಗ್ ಆಗಿತ್ತು, ಬಟ್ ನಿಮಗೆ ಅದು ಬೇರೆ ಪ್ರಪಂಚ ಕಾಣಿಸುತ್ತೆ. ಕೊಲಾಬ್ರೇಷನ್, ಒಂದು ರೂಟೆಡ್ ಏನೋ ಕಲ್ಚರ್ ಯಕ್ಷಗಾನ, ಅದಕ್ಕೊಂದು ಮಿಶ್ರಣ, ನಿಮ್ಗೆ ತುಂಬ ಬೇರೆ ಥರದ ಇದು ವೈಬ್ರೇಷನ್ ಸಿಗುತ್ತೆ ಥಿಯೇಟ್ರಲ್ಲಿ. ಸರ್, ಕೊನೆಯದಾಗಿ ಶಿವಣ್ಣ ಸಿನಿಮಾ ಪೂರ್ತಿ ಇರ್ತಾರ ಅಥವಾ ಹಾಗಾಗಿ ಬಂದು ಹೋಗ್ತಾರ ಹೇಗೆ ಅಂತ? ಶಿವಣ್ಣದ ಮುಖ್ಯ ಪಾತ್ರವೇ ಒಂದು ಎರಡು ಸಾರಿ ಬಂದು ಹೋಗ್ತಾರೆ ಶಿವಣ್ಣ. ಸೊ ನಾ ಕೆಲವೊಂದು ವಿಜುವಲ್ಸ್ ನೋಡಿದಾಗ ಶಿವಣ್ಣನ ಕಣ್ಣುಗಳಲ್ಲಿ ಮಾತ್ರ ಶಿವಣ್ಣ ಅಂತ ಗೊತ್ತಾಗುತ್ತೆ ನನಗೆ. ಸೊ ಆ ಥರ ಸಕ್ಕತ್ತಾಗಿ ತೋರಿಸಿದ್ದೀರಿ. ಖಂಡಿತ ಅವ್ರ ಪರ್ಫಾರ್ಮೆನ್ಸನ್ನು ಅವರು ಎಲ್ಲಿ ನುಂಗಬೇಕು ಅಲ್ಲಿ ನುಂಗಿದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ಸರ್.